ಟೀಮ್ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಮೊಹಮ್ಮದ್ ಶಮಿ ಅವರ ಪತ್ನಿ ಹಸೀನಾ ಜಹಾನ್ ಸಲ್ಲಿಸಿದಂತ ಅರ್ಜಿ ಪ್ರಕ್ರಿಯೆಯಾಗಿ ಸುಪ್ರೀಂ ಕೋರ್ಟ್ ಈ ನೋಟಿಸ್ ಅನ್ನು ನೀಡಿರುವಂತದ್ದು. ನನಗೆ ಮತ್ತು ಮಗಳಿಗೆ ಕೋಲ್ಕತ್ತಾ ಹೈಕೋರ್ಟ್ ಮಂಜೂರು ಮಾಡಿದಂತ ಜೀವಾಂಶ ಹೆಚ್ಚಿಸುವಂತೆ ಕೋರಿ ಜಹಾನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈಗ ಕೋಲ್ಕತ್ತಾ ಹೈಕೋರ್ಟ್ನಿಂದ ನೀಡಿದಂತ ಒಂದಿಷ್ಟು ತೀರ್ಪು ಏನಿದೆ ಸಂಪೂರ್ಣವಾಗಿ ಅಂದ್ರೆ ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಹಿಂದಿನ ತೀರ್ಪನ್ನ ಜಹಾನ್ ಸುಪ್ರೀಂನಲ್ಲಿ ಒಂದ್ ಕಡೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೈಕೋರ್ಟ್ ಒಂದ್ ಕಡೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ಮತ್ತು ತಮ್ಮ ಮಗಳ ಆರೈಕೆಗಾಗಿ 2.5 ಲಕ್ಷ ರೂಪಾಯಿಗಳನ್ನು ನೀಡಿತ್ತು. ಈ ಹಣವನ್ನ ಸಾಕಾಗುವುದಿಲ್ಲ ಅಂತ ಜಹಾನ್ ಸುಪ್ರೀಂನಲ್ಲಿ ಒಂದ್ ಕಡೆ ತಿಳಿಸಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ 4 ವಾರಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಒಂದ್ ಕಡೆ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಶಮಿ ಇಬ್ಬರಿಗೂ ಕೂಡ ಸೂಚನೆ ಕೊಟ್ಟಿದೆ. ಈ ಅವಧಿಯ ನಂತರ ಈ ಪ್ರಕರಣದ ವಿಚಾರಣೆ ನಡೆಯಲಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಶಮಿ ಮತ್ತು ಹಸೀನಾ ಜಹಾನ್ ಏನಿದ್ದಾರೆ 2018ರಿಂದ ಕಾನೂನು ಮತ್ತು ವೈಯಕ್ತಿಕ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಮತ್ತೊಂದು ಕಡೆ ಪತಿ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿರುವಂತಹ ಜಹಾನ್ ಜೀವಾಂಶಕ್ಕಾಗಿ ದೀರ್ಘಕಾಲದಲ್ಲಿ ಹೋರಾಟವೂ ಕೂಡ ನಡೆಸ್ತಾ ಇದ್ದಾರೆ.